ಭಾರತದ ದಾಳಿಯಿಂದ ಪಾಕಿಸ್ತಾನದ 6 ವಾಯುನೆಲೆಗಳಿಗೆ ಹಾನಿಯಾಗಿರೋದು ಸ್ಯಾಟಲೈಟ್ ಫೋಟೋಗಳ ಮೂಲಕ ಈಗ ದೃಢವಾಗಿದೆ. ಭಾರತ ಹಾನಿ ಮಾಡಿರುವಂತಹ ಫೋಟೋಗಳು ಈಗ ಸ್ಯಾಟಲೈಟ್ ಮೂಲಕ ದೃಢವಾಗಿದ್ದು 2 ಡಜನ್ಗಿಂತಲೂ ಹೆಚ್ಚು ಉಪಗ್ರಹ ಚಿತ್ರಗಳು ಮತ್ತು ವಿಡಿಯೋಗಳು ಪರಿಶೀಲನೆ ನಂತರ ದಾಳಿಯಲ್ಲಿ 2 ರನ್ವೇಗಳು, ವಾಯುನೆಲೆಯ ಹ್ಯಾಂಗರ್ಸ್ ಮತ್ತು ಕಟ್ಟಡಗಳನ್ನು ತೀವ್ರವಾಗಿ ಹಾನಿಗೊಳಿಸಿವೆ ಎಂದು ಕಂಡುಹಿಡಿದಿದೆ. ಭಾರತ ದಾಳಿ ಮಾಡಿದ ಕೆಲವು ತಾಣಗಳು ಗಡಿಯಿಂದ 100 ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಎಂದು ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಈ ವಾಯುನೆಲೆಗಳ ಮೂಲಸೌಕರ್ಯವಿರುವ ಕಟ್ಟಡಗಳಿಗೆ ಹಾನಿಯಾಗಿದೆ ಎಂದು ಪಾಕಿಸ್ತಾನ ಲೆಫ್ಟಿನೆಂಟ್ ಜನರಲ್ ತಿಳಿಸಿದ್ರು. ಪಾಕಿಸ್ತಾನದ ಪ್ರಮುಖ ರಾವಲ್ಪಿಂಡಿ, ನೂರ್ ಖಾನ್ ವಾಯುನೆಲೆಯ 2 ಮೊಬೈಲ್ ನಿಯಂತ್ರಣ ಕೇಂದ್ರಗಳು ನಾಶವಾಗಿರೋದು ಕೂಡ ದೃಢವಾಗಿದೆ. ಭಾರತದ ಕ್ಷಿಪಣಿಗಳು ಭೋಲಾರಿ ವಾಯುನೆಲೆಯ ಶೆಡ್ನಲ್ಲಿ 60 ಅಡಿ ಅಗಲದ ದೊಡ್ಡ ರಂಧ್ರ ಮಾಡಿದೆ. ಶಹಬಾಜ್ ವಾಯುನೆಲೆಯಲ್ಲಿ 100 ಅಡಿಗಿಂತ ಅಗಲದ ದೊಡ್ಡ ಕಂದಕ ಸೃಷ್ಟಿಸೋ ಜೊತೆಗೆ ರಾಡರ್ ತಾಣವನ್ನು ಕೂಡ ನಾಶ ಮಾಡಿದೆ. ಮುಷಫ್ ವಾಯುನೆಲೆ ಮತ್ತು ಶೇಖ್ ಜಾಯೆದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇಗಳಲ್ಲಿ ದೊಡ್ಡ ಕುಳಿಗಳು ಸೃಷ್ಟಿಯಾಗಿದ್ದು ದಾಳಿಗೊಳಗಾದ ಮಾರನೇ ದಿನವೇ ದುರಸ್ತಿ ಕಾರ್ಯವನ್ನು ಮಾಡಲು ಆರಂಭಿಸಿರೋದು ಉಪಗ್ರಹ ಚಿತ್ರಗಳಲ್ಲಿ ಕಂಡುಬಂದಿದೆ. ಬೋಲಾರಿಯಲ್ಲಿ 5, ಮುಷಫ್ನಲ್ಲಿ 1 ಯೋಧ ಬಲಿಯಾಗಿದ್ದಾನೆ. ಹಾಗಾದ್ರೆ ಭಾರತದ ದಾಳಿಗೆ ಪಾಕಿಸ್ತಾನದಲ್ಲಿ ಏನೆಲ್ಲ ಧ್ವಂಸವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪಾಕ್ನ ರಾವಲ್ಪಿಂಡಿ ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತ ದಾಳಿಯನ್ನ ನಡೆಸಿದ್ದು ವಾಯುನೆಲೆ ಕಂಪ್ಲೀಟ್ ಆಗಿ ನೂರ್ ಖಾನ್ ವಾಯುನೆಲೆ ಹಾನಿಯಾಗಿದೆ. ಭಾರತ ನಡೆಸಿದಂತಹ ದಾಳಿಗೆ ಏನೆಲ್ಲ ಧ್ವಂಸವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇನ್ನು 2 ಮೊಬೈಲ್ ನಿಯಂತ್ರಣ ಕೇಂದ್ರಗಳು ಕೂಡ ನಾಶವಾಗಿವೆ. ಸುಮಾರು 2 ಮೊಬೈಲ್ ನಿಯಂತ್ರಣ ಕೇಂದ್ರಗಳು ಕೂಡ ನಾಶವಾಗಿದ್ದು ಬೋಲಾರಿ ವಾಯುನೆಲೆಯ ಹ್ಯಾಂಗರ್ ಕೂಡ ನಾಶವಾಗಿದೆ. ಈಗಾಗಲೇ ಆಪರೇಷನ್ ಸಿಂಧೂರದಲ್ಲಿ ಏನೆಲ್ಲ ಹಾನಿಯಾಗಿದೆ ಅಂತ ನೋಡೋದಾದ್ರೆ 60 ಅಡಿ ಅಗಲದ ದೊಡ್ಡ ರಂಧ್ರವಾಗಿರೋ ಹ್ಯಾಂಗರ್ ಕೂಡ ಪತ್ತೆಯಾಗಿದೆ. ಸುಮಾರು 60 ಅಡಿ ಅಗಲದ ದೊಡ್ಡ ರಂಧ್ರವಾಗಿರೋ ಹ್ಯಾಂಗರ್ ಕಾಣಿಸಿಕೊಂಡಿದ್ದು ಶಹಬಾಜ್ ವಾಯುನೆಲೆಯಲ್ಲಿ 100 ಅಡಿಗಿಂತ ಅಗಲದ ದೊಡ್ಡ ರಂಧ್ರಗಳು ಕೂಡ ಕಾಣಿಸಿಕೊಂಡಿವೆ. ಆಪರೇಷನ್ ಸಿಂಧೂರದಲ್ಲಿ ಭಾರತ ನಡೆಸಿದಂತಹ ದಾಳಿಗೆ ಪಾಕಿಸ್ತಾನದಲ್ಲಿ ಏನೆಲ್ಲ ಧ್ವಂಸವಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಾ ನೀವು ಕೂಡ. ಶಹಬಾಜ್ ವಾಯುನೆಲೆಯಲ್ಲಿ ರಾಡರ್ ತಾಣ ಕೂಡ ನಾಶವಾಗಿದೆ. ಶಹಬಾಜ್ ವಾಯುನೆಲೆಯಲ್ಲಿ ರಾಡರ್ ತಾಣ ಕೂಡ ನಾಶವಾಗಿದ್ದು ಭಾರತದ ದಾಳಿಯಿಂದ ಪಾಕಿಸ್ತಾನದ 6 ವಾಯುನೆಲೆಗಳಿಗೆ ಹಾನಿಯಾಗಿರೋದು ಈಗ ಸ್ಯಾಟಲೈಟ್ ಫೋಟೋಗಳ ಮೂಲಕ ಸೆರೆ ಸಿಕ್ಕಿದ್ದು ಶಹಬಾಜ್ ವಾಯುನೆಲೆಯಲ್ಲಿ ರಾಡರ್ ತಾಣ ಕೂಡ ನಾಶವಾಗಿದೆ. ಇನ್ನು ಮುಷಫ್ ವಾಯುನೆಲೆಯ ರನ್ವೇಗಳಿಗೂ ಕೂಡ ಹಾನಿಯಾಗಿದೆ. ಹೀಗೆ ಸಾಕಷ್ಟು ಪ್ರದೇಶಗಳಲ್ಲಿ ಭಾರತ ನಡೆಸಿದಂತಹ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದೆ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಹಾನಿಯಾಗಿದೆ. ಮುಷಫ್ ವಾಯುನೆಲೆಯ ರನ್ವೇಗಳಿಗೂ ಕೂಡ ಹಾನಿಯಾಗಿದ್ದು ಹೀಗೆ ಹಲವಾರು ರೀತಿಯ ಹಾನಿಯಾಗಿದೆ. ಶೇಖ್ ಜಾಯೆದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ರನ್ವೇ ಕೂಡ ಹಾನಿಯಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಭಾರತ ನಡೆಸಿದಂತಹ ದಾಳಿಗೆ ಪಾಕಿಸ್ತಾನದಲ್ಲಿ ಏನೆಲ್ಲ ಹಾನಿಯಾಗಿದೆ, ಎಷ್ಟೆಲ್ಲ ನಷ್ಟ ಉಂಟಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರ್ಬೋದು. ಬೊಲಾರಿಯಲ್ಲಿ ವಾಯುಪಡೆಯ 5 ಸದಸ್ಯರು ಬಲಿಯಾಗಿದ್ದಾರೆ. ವಾಯುಪಡೆಯ 5 ಸದಸ್ಯರು ಕೂಡ ಈ ದಾಳಿಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಅಂಶವನ್ನ ನೀವು ಕೂಡ ಗಮನಿಸ್ತಾ ಇರ್ಬೋದು. ಹೀಗೆ ಸಾಕಷ್ಟು ಹಾನಿಯಾಗಿದ್ರೆ 5 ಸದಸ್ಯರು ವಾಯುಪಡೆಯ 5 ಸದಸ್ಯರು ಕೂಡ ಬಲಿಯಾಗಿದ್ದಾರೆ. ಮುಷಫ್ನಲ್ಲಿ ಓರ್ವ ಸಾವನ್ನಪ್ಪಿದ್ದು ರಾಯಲ್ ಲಾಂಚ್ನಲ್ಲೂ ಕೂಡ ಹಾನಿ ಉಂಟಾಗಿದೆ. ಒಟ್ಟಾರೆಯಾಗಿ ಏನೆಲ್ಲ ಹಾನಿಯಾಗಿದೆ ಅನ್ನೋದು ಸ್ಯಾಟಲೈಟ್ ಫೋಟೋಗಳ ಮೂಲಕ ಈಗ ದೃಢವಾಗಿದ್ದು 2 ಡಜನ್ಗಿಂತಲೂ ಹೆಚ್ಚು ಉಪಗ್ರಹ ಚಿತ್ರಗಳು ಮತ್ತು ವಿಡಿಯೋಗಳು ಪರಿಶೀಲನೆ ನಂತರದಲ್ಲಿ ದಾಳಿಯಲ್ಲಿ 2 ರನ್ವೇಗಳು ಸೇರಿದಂತೆ ಸಾಕಷ್ಟು ಹಾನಿಯಾಗಿದೆ. ಜೊತೆಗೆ ಮುಷಫ್ನಲ್ಲಿ ಓರ್ವ ಸಾವನ್ನಪ್ಪಿದ್ದು ರಾಯಲ್ ಲಾಂಚ್ನಲ್ಲೂ ಕೂಡ ಹಾನಿ ಉಂಟಾಗಿದೆ. ಹೀಗೆ ಭಾರತ ಆಪರೇಷನ್ ಸಿಂಧೂರ ನಡೆಸಿದಂತಹ ದಾಳಿಯಲ್ಲಿ ಪಾಕಿಸ್ತಾನದಲ್ಲಿ ಏನೆಲ್ಲ ಹಾನಿಯಾಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸಬಹುದು.